ಕುಂತಿರಿಲ್ಲ, ನಿಮ್ಮ ಮಕ್ಕಳಿಗೆ ನೀವೇನು ಕೊಟ್ಟು ಹೋಗ್ಬೇಕಂತೀರಿ? ರೊಕ್ಕ, ಹೊಲ, ಮಣಿ, ಇದನ್ನ ನೀವು ಕೊಟ್ಟು ಹೋಗುವ ಅವಶ್ಯಕತೆ ಇಲ್ಲ. ಯಾಕಂದ್ರ ಯಾವ ಮಗನಿಗೆ ನೀವು ಕೋಟಿ ರೂಪಾಯಿ ಆ ನಂತರ ಬಂಗಾರ ನಂತರ ಹೊಲ ಮನಿ ಕೊಟ್ಟು ಹೋಗ್ತಿರಲ್ಲ, ನನ್ನ ಮಗ ಚಂದ ಇರ್ಲಿ ಅಂತ ತಿಳ್ಕೊಂಡು ನೀವು ಸತ್ತ ನಂತರ ಆ ಮಗ ಅದನ್ನ ತೂರ್ಕೊಂಡು ಮಾರ್ಕೊಂಡು ಬತ್ತಲೇನೂ ಆಗಬಹುದಲ್ಲ. ಅವ ನೀವು ಕೊಟ್ಟದ್ದೇನು ಉಳಿತು? ಅಥವಾ ನಿನ್ನ ಮಗನಿಗೆ ಇಟ್ಟೆಲ್ಲ ಕೊಟ್ಟು ಹೋದರೂ ಅವನಿಗೆ ಒಳ್ಳೆಯ ಸಂಸ್ಕಾರವನ್ನು ನೀ ಏನೂ ಕೊಡಬೇಡ. ಅವನಿಗೆ ನಿನ್ನ ಮಗನಿಗೆ ಹೊಲ, ನಿನ್ನ ಮಗನಿಗೆ ಮಣಿ, ನಿನ್ನ ಮಗನಿಗೆ ರೊಕ್ಕ ಬಂಗಾರ ಏನೂ ಕೊಡದೇ ಇದ್ದರೂ ಒಂದು ಒಳ್ಳೆಯ ಸಂಸ್ಕಾರವನ್ನು ನೀನು ಕೊಟ್ಟಿ ಅಂದ್ರ ಜಗತ್ತಿನೊಳಗೆ ಒಬ್ಬ ನಂಬರ್ 1 ಶ್ರೀಮಂತ ಆಗತಕ್ಕಂತ ಶಕ್ತಿ ಅವನಲ್ಲಿ ಬರ್ತದೆ. ನೀನು ಧರ್ಮ ಮತ್ತು ಸಂಸ್ಕಾರವನ್ನು ಆ ಮಗನಿಗೆ ಕೊಟ್ಟಿ ಅಂದರ ನಿನ್ನ ಮಗನಿಗೆ ಅಥವಾ ಕುಳಲಿ ಗ್ರಾಮದವರೆಲ್ಲರೂ ನಿಮ್ಮ ಮಕ್ಕಳಿಗೆ ಏನು ಕೊಟ್ಟು ಹೋಗ್ಬೇಕಪ್ಪ? ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ನೀವು ಇವತ್ತು ಮಕ್ಕಳನ್ನ ಹೋಗಿ ಹಾಸ್ಟೆಲ್ದಾಗ ಇಡ್ತೀರಲ್ಲ, ಹಾಸ್ಟೆಲ್ ಒಳಗೆ 10 ವರ್ಷ ಇಟ್ಟ ನಂತರ ಹೊಳ್ಳಿ ನಿಮ್ಮ ಮಗ ಬಂದ ಅಂತಂದ್ರೆ ಅವ ಪ್ರಶ್ನೆ ಮಾಡ್ತಾನ, ನಿಮ್ಮನ್ನ ಯಾರು ನೀನು ಅಂತ ಕೇಳ್ತಾನವ. ಹಡದ ಅವ್ಗ ಮರಿತಾನ, ಹಡದ ಅಪ್ಪಗ ಮರಿತಾನ, ಮನ್ಯಾಗ ಅಕ್ಕ ತಂಗಿಯರಿಗೆ ಮರಿತಾನ, ಆಯಿ ಮುತ್ಯಾಗ ಮರಿತಾನ, ಯಾರಿಗೂ ನೆನಪಿಡಂಗಿಲ್ಲ. ಮುಂದೆ ಅವನ ಸ್ಟೈಲ ಬೇರೆ ಇರ್ತೈತಿ. ಹಾಸ್ಟೆಲ್ದಾಗಿಂದ ಬಂದಿರತಕ್ಕಂತ ಹುಡುಗನ ಸ್ಟೈಲ ಬೇರೆ ಇರ್ತೈತಿ. ಮನಿ ಊಟ ಅವನಿಗೆ ಸೇರಂಗಿಲ್ಲ, ಮನಿ ಊಟ ಅವನಿಗೆ ಸೇರಂಗಿಲ್ಲ. ಅವನಿಗೆ ಏನಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಇಡ್ಲಿ ಪೂರಿ ನಾಷ್ಟ ಬೇಕು, ಮಧ್ಯಾಹ್ನ ಚಪಾತಿ ಊಟ, ಸಾಯಂಕಾಲ 4 ಗಂಟೆಗೆ ಸ್ನ್ಯಾಕ್ಸು, ಸಾಯಂಕಾಲ 9 ಗಂಟೆಗೆ ಚಲೋ ಊಟ. ನೀವು ಹಂಗಿಲ್ಲ, ತಂಗಡ್ ರೊಟ್ಟಿದ್ದು ಅಂದ್ರೆ ಹಾಕ ಸಾರ ಮುರಿದವರ ಹಾಕ ಸಾರ ತಿಂದು ಕುಂಡಿರ್ತೀವತ್ತು ನೀವು ಅಂತೀರಿ. ಆದ್ರೆ ನಿಮ್ಮ ಮಗನಿಗೆ ಏನು ಕಲಿಸಾಕತ್ತೀರಿ? ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಹೋಗ್ರಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ರಿ ಅಂತಂದ್ರೆ ಈ ಊರೊಳಗ ಎಂತ ಹುಡುಗರು ತಯಾರಾಗಬೇಕಂತಂದ್ರ ಸಾವಿರಾರು ಮಂದಿ ವೇದಿಕೆ ಮುಂಭಾಗದಲ್ಲಿ ಕುಂತು ಮ್ಯಾಲ ಮಹಾತ್ಮರನ್ನು ಕುಂಡ್ರಿಸಿ ನಿಜಗುಣ ಶಾಸ್ತ್ರ ಕೇಳ್ತಕ್ಕಂಥವ್ರು ಸಾವಿರಾರು ಮಂದಿ ಕುಳಲ್ಯಾಗ ತಯಾರಾಗಬೇಕು. ಸಾವಿರಾರು ಮಂದಿ ಕುಳಲ್ಯಾಗ ತಯಾರಾಗಬೇಕು, ಮಹಾತ್ಮರನ್ನ ಗೌರವಿಸ್ತಕ್ಕಂಥವ್ರು. ಈಗಿಲ್ಲ ಅಂತರ್ತಲ್ಲ, ಈಗ ನೀವು ಇಟ್ಟು ಮಂದಿ ಇದೀರಿ, ಇಲ್ಲಿ ಕೂತವ್ರು ಯಾರು 40ರಿಂದ ಹಿಡ್ಕೊಂಡು 50, 60, 70, 80 ವರ್ಷದವ್ರು ಅದೀರಿ. ಆದ್ರೆ ನೀವು ದಾಟ್ಕೊಂಡ ನಂತರ ಮುಂದ ನಿಮಗ ವಾರಸದಾರ ಬೇಕಾಗ್ತಾರ ನಿಮ್ಮ ಮನೆಗೆ. ಆದ್ರೆ ಆಧ್ಯಾತ್ಮಕ್ಕೆ ಒಬ್ಬರು ವಾರಸದಾರ ಬೇಕಲ್ಲ ಮನೆಗೆ. ನಿಮ್ಮ ಮನ್ಯಾಗ 4-5 ಮಂದಿ ಮಕ್ಕಳ ಅಂತಿರ್ತಾರೆ. ಕೆಲವೊಬ್ರು ಏನಂದ್ರೆ 1-2 ಆದ್ರೆ ಸಾಕ್ರಿ, 4-4 ಹಡ್ರಿ, 8-8 ಹಡ್ರಿ, 10-10 ಹಡಿರಿ. ಯಾಕ್ರಿ ಸ್ವಾಮಿ ಮುಂದೆ? ಅರೆ ನಮ್ಮ ಅಪ್ಪಗಳು ಎಲ್ಲಾರು 10-10 ಹಡದಿದ್ರಿ. ಹಿಂದ ನಮ್ಮ ಅಪ್ಪಗಳೆಲ್ಲ 8-8 ಹಡದಿದ್ರು. ಹಡದ ಅವ್ರನ್ನ ಬರೇ ದುಡ್ಯಾಕ ಹಚ್ಚಿ ಸಾಲಿ ಕಲಿಸಿಬಿಟ್ರ ಇವತ್ತು ಎಲ್ಲರೂ ಎಷ್ಟು ಶ್ರೀಮಂತರಾಗ್ಯಾರ. ಅವ್ರಿಗೆ ಒಂದೇ ಕಾರಣ ಕೊಟ್ಟಿದ್ರು ನಮ್ಮ ಅಪ್ಪಗಳು ಹಿಂದ, ಏನಂತಂದ್ರ ಸಂಸ್ಕಾರವನ್ನು ಕೊಟ್ಟಿದ್ರು ನಮಗೆಲ್ಲ. ಅವ್ರು ನಮ್ಮ ಸಂಸ್ಕಾರವನ್ನು ಕೊಟ್ಟಿದ್ರು. ಆ ರೀತಿಯೊಳಗ ನೀವು ಮುಂದಿನ ದಿನಮಾನದೊಳಗ ಇದೇ ವೇದಿಕೆ ಮೇಲೆ ಒಂದು 5 ದಿವಸ ಪ್ರವಚನ ಹಚ್ಚ್ರಿ. ಆ ನಂತರ ಗ್ರಾಮದ ಎಲ್ಲ ತಾಯಂದಿರು ಬಂದುಕೊಂಡಿರಲಿ, ಗ್ರಾಮದ ಎಲ್ಲ ಹಿರಿಯರು ಬಂದುಕೊಂಡಿರಲಿ. ಬಹುತೇಕ ನೀವು ಬೆಳಗಲಿಗೆ ಬಂದಿರಬೇಕು. ಬೆಳಗಲಿಗೆ ನಾವು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀನಿ ಪ್ರತಿ ವರ್ಷ. ಏನು ಕಾರ್ಯಕ್ರಮ ಅಂತಂದ್ರ ವಿದ್ಯಾರ್ಥಿಗಳಿಗೆ ಅಧ್ಯಾತ್ಮ ದರ್ಶನ. ನಮ್ಮ ಕಾರ್ಯಕ್ರಮದ ಟೈಟಲ್ ಏನು? 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷದವ್ರಿಗೆ, 40 ವರ್ಷದವ್ರಿಗೆ ನಮ್ಮ ಪ್ರವಚನ ಕಾರ್ಯಕ್ರಮ ಇರಂಗಿಲ್ಲ. ಯಾಕಂದ್ರ 60 ವರ್ಷದವ್ ದಾರಿನ ತಪ್ಪಂಗಿಲ್ಲ. ಅವ ಮುಗುದೇ ಇರ್ತದ, ಮೂಲಿ ಕೂತಿರ್ತಾನವ. ಅವನಿಂದ ಏನ್ ಅನ್ಯಾಯ, ಅತ್ಯಾಚಾರ, ಅಧರ್ಮ ಏನ್ ನಡೀತದೆ ಜಗತ್ತಿನೊಳಗೆ? ಏನಾದರೂ ಅಲ್ಲೋಲ ಕಲ್ಲೋಲ, ಅನ್ಯಾಯ, ಅಧರ್ಮ, ಅತ್ಯಾಚಾರ, ಈ ತುಡುಗು ಮೊದಲಾದವುಗಳು ಇಂಥವೇನಾದ್ರು ಭ್ರಷ್ಟಾಚಾರಗಳು ನಡಿಬೇಕಾಗಿತ್ತಂದ್ರ 18ರಿಂದ 40 ವರ್ಷದ ಒಳಗಿನ ಮಕ್ಕಳಿಗೆ ಅವರಿಗೆ ನಾವು ಮೊದಲು ಸಂಸ್ಕಾರ ಕೊಡ್ಬೇಕು. ಅದಕ್ಕೆ ನಮ್ಮ ಬೆಳಗಲಿ ಒಳಗ ಎಷ್ಟಂತಾರೆ 2ರಿಂದ 3 ಸಾವಿರ ವಿದ್ಯಾರ್ಥಿಗಳಿಗೆ, ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸ್ವತಃ ನಾನು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ ತಂದ ನಮ್ಮ ಊರೊಳಗ 11 ದಿನ ಅವರಿಗೆ ಪ್ರವಚನ ಹೇಳಿಸ್ತೀವಿ ನಾವು. ಯಾರಿಗೆ? ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ. ಈ ದೇಶಕ್ಕೆ ನಾವೇನು ಒಳ್ಳೆಯದನ್ನು ಕೊಟ್ಟು ಹೋಗ್ಬೇಕಂದ್ರ, ಈ ದೇಶಕ್ಕೆ ನಾವೇನು ಕೊಡದೇ ಇದ್ದರೂ ಒಬ್ಬ ಒಳ್ಳೆಯ ಮಗನನ್ನು ಕೊಟ್ಟರೆ ಸಾಕು. ನಾವು ಒಬ್ಬ ಒಳ್ಳೆಯ ಮಗನನ್ನು ಕೊಟ್ಟರೆ ಸಾಕು. ನಾವು ಎಂತಹ ಸುಂದರವಾಗಿರ್ತಕ್ಕಂಥ ವಿಷಯ ಇಟ್ಟಾರ. ಆ ವಿಷಯವನ್ನು ಬಹುತೇಕ ಸೊಕ್ಕಿನಿಂದ ಹೇಳ್ತಾನಂತ ಕೇಳಬೇಡ್ರಿ. ಆ ವಿಷಯ ನೀವು ಕುತ್ತವರಿಗೂ ಅಷ್ಟು ಸರಳ ತಿಳಿಯಂಗಿಲ್ಲ, ಕುತ್ತವರಿಗೂ ಅಷ್ಟು ಸರಳ ತಿಳಿಯುವಂತ ವಿಷಯ ಅಲ್ಲ. ನಮ್ಮ ಸಿದ್ಧಾರ್ಢರು ಹೇಳಿದ್ರಲ್ಲ ಬಹಳ ಚಂದ, ಮನುಷ್ಯನ ಬಗ್ಗೆ ಹೇಳಿದ್ರಲ್ಲ. ಮನುಷ್ಯರಂತ ಯಾರಿಗೆ ಅನ್ಬೇಕ್ರಿ? ಯಾರಿಗೆ ಅನ್ಬೇಕು ಮನುಷ್ಯರಂತ? ನೀವು ಅಂತಿರ್ಬೇಕು. ನಾವೆಲ್ಲ ಹೆಂಗ್ ಕಾಣಕತ್ತೀವಿ ನಿನ್ನ ಕಣ್ಣಿಗೆ?
ನಾವೇ ಮನುಷ್ಯರಂದ್ರ ಕುರ್ಚಿ ಮೇಲೆ 3 ಫೂಟ್ ಕೂತೀವಿ ಕಾಣಂಗಿಲ್ಲ ನಿನಗ, ನಾವೇ ಮನುಷ್ಯರು. ನಿಮ್ ಮತ್ತೆ ಬೈದಿರಿ ಮತ್ತೆ ನೀವು, ನಿಮಗೆಲ್ಲ ಮನುಷ್ಯರು ಅನ್ನಂಗಿಲ್ಲ ಅಂತ ಅಣ್ಣಾಕ ಬರಂಗಿಲ್ಲ ಅಂತ ನಾಯನ ಅನ್ನಂಗಿಲ್ಲ. ಆದ್ರ ಮನುಷ್ಯನಿಗೆ ಲಕ್ಷಣ ಅದ, ಎಂತವಂಗ ಮನುಷ್ಯ ಅನ್ನು ಏಷಾಣ್ಣ ವಿದ್ಯಾನ ತಪೋನ ದಾನಂನ ಜ್ಞಾನಂನ ಶೀಲಂನ ಗುಣೋನ ಧರ್ಮ ತೇ ಮೃತ್ಯು ಲೋಕೆ ಭುವಿ ಭಾರ ಭೂತ ಮನುಷ್ಯ ರೂಪೇನ ಮೃಗಾಶ್ವರಂತಿ. ಇವಂಗ ಮನುಷ್ಯರಣ್ಣಿ ಸೋಮ ಊಟ ಮಾಡೋದು 2 ಕಣ್ಣ 2 ಕಾಲ 2 ಕೈ ಅದಾವ ಅಂದ್ರೆ ಮನುಷ್ಯ ಅನ್ಬೇಕ ನಿಮಗ. ಎಲ್ಲಕ್ಕೂ ಅದಾವ, ನಾಯಿಗಿಲ್ಲ, ನಾಯಿಗೂ ಕಾಲದಾವ, ನಾಯಿಗೂ ಕೈ ಅದಾವ, ನಾಯಿಗೂ ಕಣ್ಣದಾವ, ನಾಯಿನೂ ಊಟ ಮಾಡ್ತದ. ಮತ್ತೆ ಇಲ್ಲಿ ಕೂತಾರಲ್ಲ ನಮ್ಮ ನಾಯಿ ಮಾಡಿದ ಸ್ವಾಮಿ ತಂದಿರಿ. ಮತ್ತ ನಾ ಹೇಳೋದು ಎಲ್ಲ ಇದ್ರ ಮನುಷ್ಯರಲ್ಲ. ಮನುಷ್ಯರಂತ ಯಾರಿಗೆ ಅನ್ಬೇಕಂದ್ರೆ ಏಷಾಣ್ಣ ವಿದ್ಯಾ, ವಿದ್ಯೆ ಇರುವ ನ ತಪೋ ಜ್ಞಾನ ಶೀಲ ಗುಣ ಧರ್ಮ ಇವೆಲ್ಲ ಯಾರಲ್ಲಿ ಅದಾವಲ್ಲ ಅವ್ರಿಗೆ ಮನುಷ್ಯರನ್ರಿ. ಸೋಮ ಮನುಷ್ಯರಂಗ ಕಾಣವ್ರೆಲ್ಲರೂ ಮನುಷ್ಯರ ಅಲ್ಲ. ನಾನು ಯಾರು ವಿಚಾರ ಮಾಡ್ತಾರಲ್ಲ ಅವ್ರು ನಿಜವಾಗಿ ಮನುಷ್ಯರು. ನಾವು ನಮ್ಮದು ವಿಚಾರ ಮಾಡಂಗಿಲ್ಲ, ಮಂದಿದ ವಿಚಾರ ಮಾಡ್ತೀವಿ ಬಹಳಷ್ಟು ಅಂತಿರ್ತೀವಿ. ನೋಡ್ರಿ ಮಾನ್ಯ ಮತ್ತ ಕಬ್ಬು ಓತತ್ಲ ಚಲೋ ಆಗಿತ್ತನ ಅವ್ನ ಕಬ್ಬು ಭಾರಿ ಆಗಿತ್ತು ರೀ. ಏನ್ ಕಬ್ಬು ಈ ಸಲ 1000 ಟನ್. ಮತ್ತೆ ಈ ಹೊಳೆ ಕಬ್ಬ ಮನಗಡ ಬಂದದ್ರಿ. ನೋಡ್ಬೇಕ ಅವನು ಹೊಲದ ಮುಂದೆ ನಿಂತ ಮದ 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 ಅಂತದ್ರಿ. ನೀಲಿ ಕರ್ರಗ ಕಲರ್ ಎಷ್ಟು ಚಂದ ಕಬ್ಬು ಬಂದದ, ಭಾರಿ. ಹೋದ ವರ್ಷದಕ್ಕಿಂತ ಈ ವರ್ಷ ಹೆಚ್ಚಾಗತ್ತದ. ತೊಗೊಂಬಾಗಾರ 8 ನಿಂಬಿಕಾಯಿ ಎದಕ್ಕ ಅವನು ಹೊಲ್ದಾಗ ಹೋಗ್ಯಾಕ. ಅದು 1000 ಇದ್ದದ್ದು 200 ಆಗ್ಬೇಕು ಟನ್ನ. ಹೌದಿಲ್ಲ? ನಾವು ಇಂಥ ವಿಚಾರ ಮಾಡ್ತೀವಿ. ಇನ್ನೊಬ್ಬರು ಅಳಗಾಲಾಗಲಿ, ಇನ್ನೊಬ್ಬರು ಹಾಳಾಗಲಿ, ಇನ್ನೊಬ್ಬರು ಸರ್ವನಾಶ ಆಗಲಿ ಅಂತ ತಿಳ್ಕೊಂಡು ವಿಚಾರ ಮಾಡೋರು ನಾವು. ಎಮ್ಮಿನೆಲ್ಲ ಬೀಳೋರು ನಾವು ಕಾಲು ಮುರ್ಕೊಂಡ. ಆದ್ರ ನಾನು ಯಾರು ಇದನ್ನು ವಿಚಾರ ಮಾಡೋರಲ್ಲ. ಇನ್ನೊಬ್ಬರಿಗೆ ಒಳ್ಳೇದಾಗಲಿ, ಇನ್ನೊಬ್ಬರಿಗೆ ಚಲೋ ಆಗಲಿ ಅಂತ ನಾವು ಎಂದೂ ವಿಚಾರ ಮಾಡೋರಲ್ಲ. ನಾವೇನು ವಿಚಾರ ಮಾಡ್ಬೇಕಂತಂದ್ರ 2 ಚಂದ ಬರದಾರ ನೋಡ್ರಿ. ಸರ್ಗೆ ನಾನು ಫೋನ್ ಮಾಡೀನಿ, ವಿಷಯ ಪತ್ರಿಕಾ ನನಗೆ ವಾಟ್ಸಪ್ ಕಳ್ಸಿದ ಕೂಡಲೇ ಫೋನ್ ಮಾಡೀನಿ ನಾನು ಸರ್ಗೆ. ಸರ್ ವಿಷಯ ಸ್ವಲ್ಪ ಮಿಸ್ಟೇಕ್ ಆಗ್ಯದ. ಇಲ್ರಿ ನಾವು ಕಳ್ಸಿದೀವಿ, ಅವು ಪ್ರಿಂಟ್ ಮಾಡೋರು ಸ್ವಲ್ಪ ಮಿಸ್ಟೇಕ್ ಮಾಡ್ಯಾರ. ಏನಾಗಬೇಕಾಗಿತ್ತು ಅಂತಂದ್ರ ಮನುಷ್ಯ ಕುಲ ಜನನದ ಲಾಭ ಆವುದು. ಮನುಷ್ಯ ಕುಲ ಜಗತ್ತಿನೊಳಗೆ ಬಹಳ ಅದಾವು ಕುಲಗಳು ಜಾತಿಗಳು, ಅವೆಲ್ಲ ಬಿಡ್ಬೇಕ ನಾವು. ಮನುಷ್ಯ ಕುಲ ಇದು ಒಂದನ್ನೇ ಶ್ರೇಷ್ಠತೆ. ಅದಕ್ಕ ಜಗದ್ಗುರು ಪಂಚಾಚಾರ್ಯದ ಒಂದು ಸ್ಲೋಗನ್ ಅದ ನೋಡ್ರಿ. ಅವರೆಲ್ಲರೂ 5 ಮಂದಿ ಜಗದ್ಗುರು ಒಂದು ಮಾತು ಹೇಳ್ತಾರೆ, ಅಥವಾ ಅವ್ರು ಎಲ್ಲರೂ ಬರ್ತಿದ್ರು ಅಂದ್ರೆ ಎಲ್ಲ ಕಡೆ ಬರೆದಿರ್ತಾರ. ಏನು ಬರೀತಾರ್ರಿ? ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಾರಿಲ್ಲ. 5 ಮಂದಿ ಜಗದ್ಗುರುಗಳದು ಅವ್ರದ್ದು ವೇದ ಘೋಷವಾಕ್ಯ ಯಾವುದು ಅಂತಂದ್ರ ಮಾನವ ಧರ್ಮಕ್ಕೆ ಜಯವಾಗಲಿ. ಜಗತ್ತಿನೊಳಗ ದೀನರಿರ್ಲಿ, ದಲಿತರಿರ್ಲಿ, ಕೆಳವರ್ಗದವರಿರ್ಲಿ, ಜೈನರಿರ್ಲಿ, ಕ್ರೈಸ್ತರಿರ್ಲಿ, ಇಸ್ಲಾಮರಿರ್ಲಿ, ಯಾರೇ ಇರ್ಲಿ, ಈ ಜಗತ್ತಿನೊಳಗ ಮನುಷ್ಯರಂತ ಅದಾರಂತಂದ್ರ ಆ ಎಲ್ಲ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಘೋಷಣೆ ಮಾಡತಕ್ಕಂತ ಪರಂಪರೆ ಯಾವ್ದಾದ್ರೂ ಇದ್ರ ಅದು ಜಗದ್ಗುರು ರೇಣುಕಾಚಾರ್ಯರ ಪರಂಪರೆ. ರೇಣುಕಾಚಾರ್ಯರ ಪರಂಪರೆ. ಎಲ್ಲಾ ಜಾತಿಯವರು ಒಂದೇ ಅಂತಕ್ಕಂಥ ಭಾವನೆ ಇರಬೇಕು. ನಾವು ಮೊದಲೆಲ್ಲ ಹೆಂಗಿದ್ದೀವಿ ಗೊತ್ತದ? 70-80 ವರ್ಷದವರೆಲ್ಲ ನೆನಪು ಮಾಡ್ಕೋರಿ. ನಮ್ಮ ಓಣೆಗೆ ಎಲ್ಲರೂ ಇರ್ತಿದ್ರು, ಮುಸಲ್ರವ್ರು ಇರ್ತಿದ್ರು, ಆನಂತರ ಹಡಪದರು ಇರ್ತಿದ್ರು, ಆನಂತರ ಕುಂಬಾರು ಕಂಬಾರು ಎಲ್ಲರೂ ಒಂದೇ ಓಣೆಗಿರೋರು. ಎದ್ದು ಕೂಡಲೇ ಕುಂಬಾರವ್ರಿಗೆ ಕಾಕ ಅಂತಿದ್ವಿ ನಾವು, ಮಾಮ ಅಂತಿದ್ವಿ ನಾವು. ಇಸ್ಲಾಂ ಧರ್ಮದವ್ರು ಕೂಡ ಏನ್ರಿ ಕಾಕಾರ ಏನ್ರಿ ಮಾಮಾರ ಅಂತಿದ್ವಿ ನಾವು. ಎಷ್ಟು ಹೊಂದಾಣಿಕಿತ್ತು ಮೊದಲಿನ ಕಾಲದಾಗ. ಈಗಿಲ್ಲ. ಅವ್ರದ್ದು ಬಿಡ್ರಿ, ವೇದಿಕೆ ಮೇಲೆ ಸ್ವಾಮಿಗಳು ಯಾರ ಬಂದು ಕೂತಿದಾರೆ, ಅಚಗಡೆ ದಾಂಡಿ ಕೂತಲ್ಲ, ಯಾರ ಪೈಕಿ ಅವ ಸ್ವಾಮಿಗಳು ನಾಳಿ ಕಂಪನಿ ನೀವೆಲ್ಲ. ಈಗ ಅವ ಯಾವ್ರವ, ಯಾರ ಪೈಕಿ ಅವ ನೋಡ್ರಿ. ಅದಕ್ಕ ಜಗದ್ಗುರುಗಳು ಏನ್ ಮಾಡ್ರಿ ಅಂತಂದ್ರ ಮಾನವ ಧರ್ಮಕ್ಕೆ ಜಯವಾಗಲಿ, ಮನುಷ್ಯ ಕುಲ ಒಂದೇ. ಅದಕ್ಕೆ ಅವ್ರು ನಿಜಗೊಂಡ್ರೆ ಏನ್ ಬರೋದು ಅಂತಂದ್ರ ಮನುಷ್ಯ ಕುಲ ಜನನದ ಲಾಭ ಆವುದು. ಮನುಷ್ಯರಾಗಿ ಇಲ್ಲಿ ಹುಟ್ಟು ಬಂದ ಬಳಿಕ ಲಾಭ ಯಾವುದು ಅಂತಂದ್ರ ಆಣಾರೆಂದು ತಿಳಿಯುವುದು. ನಾನು ಯಾರು ಅನ್ನೋದನ್ನ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಮೊದಲ ಕರ್ತವ್ಯ. ನಾವು ಮತ್ತೆ ನಿಮ್ಗೆ ಗೊತ್ತಿರ್ಬೇಕಲ್ಲ, ಏನ್ರಿ ಸ್ವಾಮಿ ಇದನ್ನೇನು ಬಾಳ ಒತ್ತಿ ಹೇಳಾಕತ್ತೀರಿ, ನಾವ್ ಯಾರು ಅನ್ನೋದು ನಮ್ಗೇನು ಗೊತ್ತಿಲ್ಲ. ನಾವೇನು ನಮ್ಗೆ ಗೊತ್ತಿಲ್ಲ. ಗೊತ್ತಿತ್ತು ಅಂದ್ರ ವೇದಗಳು ಹುಟ್ಟಿದ್ದ ಅದರ ಸಂಬಂಧ. ಎದರ ಸಂಬಂಧ ರೀ? ನೀ ಯಾರು ಅನ್ನೋದನ್ನು ತಿಳಿಸಲಿಕ್ಕೆ ವೇದಗಳು ಹುಟ್ಟ್ಯಾವ. ನೀ ಯಾರು ಅನ್ನೋದನ್ನು ತಿಳಿಸಲಿಕ್ಕೆ ಉಪನಿಷತ್ತುಗಳು ಹುಟ್ಟ್ಯಾವ. ನೀ ಯಾರು ಅನ್ನೋದು ತಿಳಿಸಲಿಕ್ಕೆ ಆಗಮಗಳು, ವಚನಗಳು, ಸಕಲ ಶಾಸ್ತ್ರಗಳು
ವೇದಗಳು ಹುಟ್ಟ್ಯಾವ. ಮತ್ತ ನೀ ಯಾರು ಅನ್ನೋದು ನಿನಗ್ ಗೊತ್ತಿತ್ತಂದ್ರ ಗುರು ಯಾಕೆ ಬೇಕಾಗಿತ್ತು, ಶಾಸ್ತ್ರ ಯಾಕೆ ಬೇಕಾಗಿತ್ತು, ವೇದ ಯಾಕೆ ಬೇಕಾಗಿತ್ತು? ನೀ ಯಾರು ಅನ್ನೋದು ನಿನಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾಗಿತ್ತು ಅಂದ್ರೆ ನೀ ಹುಟ್ಟೆ ಬರ್ತಿದ್ದಿಲ್ಲ. ಹುಟ್ಟಿ ಬಂದಿ ಅಂದ್ರ ಹಿಂದೆ ನಿನಗೆ ಇಲ್ಲಿ ತನಕ ನೀ ಯಾರು ಅನ್ನೋದು ಗೊತ್ತಾಗಿಲ್ಲ. ಇನ್ನು ಮುಂದರ ತಿಳ್ಕೋ, ನೀ ಯಾರು ಅನ್ನೋದು ಮುಂದರ ತಿಳ್ಕೋ. ಯಾಕ್ರಿ ಸ್ವಾಮಿ ನಾವು ಯಾರು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ? ನೀವ್ ಯಾರ್ರಿ ಅಂತ ಕೇಳಿದ್ರೆ ನೀವು ಹೇಳ್ತಿರಲಿ, ನಾ ರೀ ಕಲ್ಲಪ್ಪ, ನಾ ಮಲ್ಲಪ್ಪ, ನಾ ರಾಮಪ್ಪ. ನಾ ಕೇಳೋ ಪ್ರಶ್ನೆ ನಿಮ್ಗೆ ಗೊತ್ತಾಗ್ತದ ಇಲ್ಲ? ನಾ ಏನ್ ಕೇಳಕತ್ತೀನಿ ನಿಮಗ, ನೀ ಯಾರು? ನೀವೇನಂತೀರಿ? ನಾ ಕಲ್ಲಪ್ಪ್ರಿ. ನಿಮ್ ಹೆಸರು ಏನಂತ ಕೇಳಿ ನಾನು. ನಿಮ್ ಹೆಸರು ಏನಂತ ಕೇಳಿದಾಗ ನೀ ಏನ್ ಹೇಳ್ಬೇಕು? ನಾ ಕಲ್ಲಪ್ಪ, ರಾಮಪ್ಪ, ಮಲ್ಲಪ್ಪ ಅಂತ ಹೇಳ್ಬೇಕು. ನಿನ್ ಹೆಸರು ಏನಂತ ಕೇಳಿ ನಿನ್ನ ಕೇಳಿಲ್ಲ. ಮತ್ತೇನು ನೀ ಯಾರು? ಏನ್ ಸ್ವಾಮಿ ಅದ ನೀವು? ನಾ ಹೆಸರು ಹೇಳ್ರಿ ಕೋಣತ್ತೋತ ಅಂದ್ಕೊಳ್ಳೆ ನಮ್ಮ ಅಪ್ಪನ ಹೆಸರು ನಮ್ಮ ಊರ ಕುಳಲಾಗ್ರಿ ದೊಡ್ಡ ಹೆಸರು ಅದಾರ ನಮ್ದು, ಇಂಥ ಅಡ್ರೆಸ್ ಅದಾವನ, ಇಂಥ ಮಣಿತನದವನ. ನೀ ಯಾರ ಮಣಿತನದವ ಅಂತ ನಾ ಕೇಳಿನಿ? ನಾ ಇಂಥವ್ನ ಹೇಳ್ತೀರಿ, ಇಂಥವನ ಗಂಡ್ರಿ, ನೀ ಯಾರ ಗಂಡ ಅಂತ ಕೇಳಿ ನಾನು. ಪ್ರಶ್ನೆ ಏನು? ನೀನು ಯಾರು? ನಿಜಗೊಂಡ್ರು ಇದನ್ನ ಯೋಗ ವಾಸಿಷ್ಠದೊಳಗ ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ ವಶಿಷ್ಠ ಮಹರ್ಷಿಗಳಿಗೆ ಕೇಳಿದ ಪ್ರಶ್ನೆ ಇದು. ಅದನ್ನ ಕನ್ನಡದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾರ. ಏನು? ಶ್ರೀ ಗುರುವಿಗೆ ಶಿಷ್ಯನು ಪೊಡಮೊಟ್ಟು, ರಾಘಮ್ಮಿಗೆ ಭಕ್ತಿಯಳ ಒಟ್ಟು, ತನ್ನ ನಿಜ ಸ್ಥಿತಿ ತಾನೇನೆಂದು ಮುಂದಿನ ಪರಿಭವ ಎಂತಾಯ್ತೆಂದು ಎಷ್ಟು ಚಂದ ಬರದಾರ. ಏನು? ನಾನು ಯಾರು ಅನ್ನೋದನ್ನ ಆ ಪದ್ಯದಲ್ಲಿ ಹೇಳ್ಯಾರ. ಇನ್ಕ ತಕ ನಾ ಯಾರು ಅನ್ನೋದು ನನಗೆ ಗೊತ್ತಾಗಿದ್ದಿಲ್ಲ. ಹೇ ತಂದೆ ಸದ್ಗುರುನಾಥ, ನಿನಗ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ, ನಾನು ಯಾರು ಅನ್ನೋದು ಹೇಳು ಅಂತ ತಿಳ್ಕೊಂಡು ಕೇಳಿದಾಗ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪರಮಾರ್ಥ ಗೀತೆಯನ್ನು ಪ್ರಾರಂಭ ಮಾಡ್ತಾರೆ. ಯಾರಿಗೆ? ಶಿಷ್ಯನಿಗೆ. ಅದಕ್ಕ ನಾವು ಯಾರನ್ನೋದು ಕೇಳೋದು ಬಹಳ ದೊಡ್ಡ ಅರ್ಥದ. ಇದು ಬಹಳ ದೊಡ್ಡ ವಿಷಯ, ಒಂದು ದಿವಸಕ್ಕೆ ಮುಗಿಯೋದಲ್ಲ. ಆದ್ರ ಇವ್ರಿಗೆಲ್ಲ ಮೊದಲೇನಪ್ಪಾ ಅಂತಂದ್ರ ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಶ್ರೇಷ್ಠವಾಗಿರತಕ್ಕಂಥ ಸಂಸ್ಕಾರವನ್ನು ಕಲಿಸ್ರಿ. ಶಾಸ್ತ್ರದ ಸಂಸ್ಕಾರ. ಮನೆಗೆ ಸ್ವಾಮಿಗಳು ಬಂದ್ರ ನಮಸ್ಕಾರ ಮಾಡು ಸಂಸ್ಕಾರ ನಿಮ್ ಮಕ್ಕಳಿಗೆ ಕಲಿಸಿದ್ರಿ ಅಂತಂದ್ರ ಮುಂದಿನ ದಿನಮಾನದೊಳಗೆ ನಮ್ಮ ದೇಶ ಉಳಿತದ, ಮುಂದಿನ ದಿನಮಾನದೊಳಗೆ ನಮ್ಮ ದೇಶದ ಧರ್ಮ ಉಳಿತದ. ಒಂದು ವೇಳೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸಲಿಲ್ಲ ಅಂದ್ರ ನಮ್ಮ ದೇಶ ಹಾಳಾಗ್ತದ, ನಮ್ಮ ಸಂಸ್ಕೃತಿ ಹಾಳಾಗ್ತದ, ನಮ್ಮ ಮನೆತನ ಹಾಳಾಗ್ತದ. ಆದ್ದರಿಂದ ನೀವೆಲ್ಲ ಜಾಗೃತ ಆಗರಿ, ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರ ಅಂದ್ರೆ ಅದೇನು ಬಹಳ ದೊಡ್ಡದಲ್ಲ. ಈಗ ನೀವು ಎದ್ದು ಕೂಡಲೇ ಹೊಲಕ್ಕೆ ಹೋಗಿರಿಲ್ಲ ಕಾಕ, ಹೊಲಕ್ಕೆ ಹೋಗಿರಿಲ್ಲ, ಹೊಲಕ್ಕೆ ಹಾದ ಕೂಡಲೇ ನಿಮ್ಮ ಸಾಲಿ ಕಲಿಯುವ ಮಗದಲ್ಲ, ಅವನ ಕರ್ಕೊಂಡು ಒಂದು ಸುತ್ತ ಹೊಲಕ್ಕೆ ಹೋಗ್ರಿಪ್ಪ. ನಿಮ್ಮ ಮಗನ ಕರ್ಕೊಂಡು ಹೊಲಕ್ಕೆ ಹೋಗ್ರಿ. ಹೊಲಕ್ಕೆ ಹೋಗಿ ಅವನಿನ ಕೆಲಸಕ್ಕೆ ಹಚ್ಚಿದ್ರಂತೂ ಬಹಳ ಚಲೋ. ಸನಿಕೆ ಹಿಡಿಸ್ರಿ ನಿಮ್ಮ ಮಗನ ಕೈಲಿ. ಈ ದೇಶದೊಳಗ ಈ ದೇಶ ಬದುಕಿದ್ದ ಯಾರಿಂದ ಅಂತಂದ್ರ ರೈತನಿಂದ ಬದುಕದ ಈ ದೇಶ. ಈ ದೇಶಕ್ಕೆ ಪ್ರತಿನಿತ್ಯ ಒಬ್ಬ ಪ್ರಾಣಿ, ಒಬ್ಬ ಮನುಷ್ಯನನ್ನು ಹಿಡ್ಕೊಂಡು ಸಣ್ಣ ಇಲಿ ಮರಿ ತನಕನು ತಿನ್ನುವುದು ಯಾವ್ದಂತಂದ್ರ ರೈತ ಬೆಳೆದಿರ್ತಕ್ಕಂಥ ಆಹಾರವನ್ನ ತಿಂತಾರೆ ಜಗತ್ತಿನೊಳಗ. ಮತ್ತ ನಿಮ್ಮ ಮಕ್ಕಳಿಗೆ ನೀವು ಹೊಲ ತೋರಿಸಲಿಲ್ಲ ಅಂದ್ರ ಏನು ಕಲಿಸಿ ಏನು ಉಪಯೋಗದ? ನಿಮ್ ಮಕ್ಕಳಿಗೆ ಮುಂಜಾನೆ ಎದ್ದು ಕೂಡಲೇ ಹೊಲಕ್ಕೆ ಕರ್ಕೊಂಡು ಹೋಗ್ರಿ. ಹೊಲಕ್ಕೆ ಕರ್ಕೊಂಡು ಹೋಗಿ ಸುತ್ತ ಅಡ್ಡಾಡಿಸ್ರಿ, ಒಂದು ಸುತ್ತ ಅವನ್ನ ಕಬ್ಬಿನ ದಂಡಿಗೆ. ನೀವ ಯಪ್ಪ ನಾನು ಹೊಲಕ್ಕೆ ಬ್ಯಾಡಪ್ಪ, ಅಲ್ಲಿ ಕಬ್ಬಿನ ಎಲ್ಲ ಗರಿ ನಿನಗೆ ಚೂಸ್ತಾವ. ಈಗ ಕಬ್ಬಿನ ಗರಿ ಅವಾಗ ಚೂಸ್ತಾವ, ಮುಂದೆ ನಿನಗೆ ಚಾಕುಲೆ ಚೂಸ್ತಾನವ, ಮುಂದೆ ನಿನಗೆ ಚಾಕುಲೆ ಚೂಸ್ತಾನವ. ಅವನ ಹೊಲಕ್ಕೆ ಕರ್ಕೊಂಡು ಹೋಗಿ ಹೊಲ ಸುತ್ತ ಹಾಸರಿ ಅವನ ತಮ್ಮ ಇದು ನಂದ ನೋಡ ಹೊಲ ಅಂತ ತಿಳ್ಕೊಂಡ ನಿಮ್ಮ ಮಕ್ಕಳಿಗೆ ಹೇಳ್ರಿ, ಈ ಹೊಲ ನಮ್ಮ ಅಪ್ಪ ಗಳಿಸಬೇಕಾದ್ರೆ ಕಣ್ಣ ನೀರು ಕಪಾಳಿಗೆ ಬಂದವ, ಈ ಹೊಲ ನಾ ದುಡಿದು ಬೆಳಿಬೇಕಾದ್ರೆ ಈ ಶರೀರ ಮುಪ್ಪಾಗ್ಯದ. ಮುಂದೊಂದು ದಿನ ನೀ ಹೊಲದಾಗ ದುಡಿಲಿಲ್ಲ ಅಂದ್ರು ಯಪ್ಪ ನಿನ್ನ ಕೈ ಮುಗಿತೀನಿ, ನಾ ಗಳಿಸಿದ ಹೊಲ ಮಾರುದರ ಮಾಡಬೇಡ ಯಪ್ಪ ಅಂತ ಅವನಿಗೆ ಹೇಳ್ರಿ ಚಂದ. ನಿನ್ನ ಮಗನಿಗೆ ನೀ ಗಳಿಸಿದ ಹೊಲ ಅವ ದುಡಿಯುವುದು ಬೇಡ, ಮಾರೋದರ ಬಿಡ್ಬೇಕವ, ಮಾರಬಾರ್ದವ. ನಿಮ್ಮ ಮಗನ ಒಂದೊಂದು ಹುಡುಗನ ಕೇಳ್ರಿ, ಯಪ್ಪ ನಿಮ್ ಹೊಲ ಇಲ್ಲ ಅಂದ್ಕೊಳ್ಳೆ ಆ ಹುಡುಗನ್ ನಿಮ್ ಹುಡುಗನ ಕೇಳಿದ್ರೆ ಉತ್ತಾರ್ತಾ ಇಲ್ಲಿ ನೋಡ್ತಾನಂತ. ನಾವು ಉತ್ತಾರದಾಗ ನೋಡಿ ಹೇಳವ, ಸರ್ವೆ ನಂಬರ್ ಅಟ್ಟ ಹೇಳವ. ಆದ್ರ ಹೊಲ ಎಲ್ಲಿರ್ತಾವ ನಾವು ಗೊತ್ತಾಗಿಲ್ಲ, ಯಾಕಂದ್ರೆ ನೀವು ಕರ್ಕೊಂಡು ಹೋಗಿಲ್ಲ. ನೀವು ರೈತರನ್ನ ಅವ್ರು ಹೇಳಿದ್ರಲ್ಲ, ಹುಡುಗನ ಕರ್ಕೊಂಡು ಹೋಗ್ರಿ, ಹುಡುಗನ ಕರ್ಕೊಂಡು ಹೋಗ್ರಿ. ಏನ್ ಮಾಡ್ರಿ? ಹೊಲ ಸುತ್ತ ಹಾಸರಿ, ನೀರ್ ಹಾಸೋದು ಕಲಿಸ್ರಿ, ಆನಂತರ ಸಾಲಿ ಕಲಿಸ್ರಿ. ಯಾವ ಮಗ ಹೊಲದಾಗ ದುಡ್ಕೊಂತಾನ ಸಾಲಿ ಕಲಿತಾನ ಅವ ದೊಡ್ಡ ಶಾಣೆ ಹಾಕಾನ. ಬರೇ ಸಾಲಿ ಅಟ್ಟ ಕೆಲಸಕ್ಕೆ ಲಕ್ಷ ಗಂಟ್ಲೆ ಪೀ ತುಂಬಿ ಏನು ಹಾಸ್ಟೆಲ್ದಾಗ ಇಡ್ತಿರ್ಲ, ಅವ್ ಸಾಲಿ ಕಲಿಯಂಗಿಲ್ಲ, ಬ್ಯಾರೆದ್ದ ಕಲಿತು ಬರ್ತಾನ. ಅವ್ ಬರುವ ಒಂದು ಜೋಡ್ ಮಾಡ್ಕೊಂಡು ಬರ್ತಾನ. ಮತ್ ಹಂಗ ಅಲ್ದ ಯಪ್ಪ ನಿನಗೇನು ಮದುವೆ ಮಾಡೋದು ಖರ್ಚು ಮಾಡೋದು ನಾ ಏನು ಇಟ್ಟಿಲ್ಲ, ಅದನ್ನೆಲ್ಲ ನಾನ ಮಾಡ್ಕೊಂಡ್ ಬಂದಿನಂತಾನ. ಮುಂದ
ಕಾರಣ ಏನು ಅಂತಂದ್ರ ಕುಳಲಿಯೊಳಗ ಎದೆದಕ್ಕೂ ಶ್ರೇಷ್ಠತೆ ಆಗ್ಯದ. ಅದಕ್ಕೆ ಕುಳಲಿ ಗ್ರಾಮದೊಳಗ ಅಧ್ಯಾತ್ಮನು ಬಹಳ ದೊಡ್ಡದ. ಮುಂದಿನ ದಿನಮಾನದೊಳಗ ಒಂದು 5 ದಿವಸ ಪ್ರವಚನ ಹಚ್ಚಿ ಮಕ್ಕಳನ್ನ ಕರೆಸಿ ತಾಯಂದಿರನ್ನ ಕರೆಸಿ ಇಲ್ಲೇ ಓಪನ್ ರೋಡ್ನಾಗ ಅಂತಿಲ್ಲ, ಕಲ್ಯಾಣ ಮಂಟಪದ ಒಳಗ ಒಂದು 5 ದಿವಸ ಒಳಗ ಚಂದ ಪ್ರವಚನ ಮಾಡಿಸಿ ಅವ್ರಿಗೆ ಸಂಸ್ಕಾರದ ಬಗ್ಗೆ ನಮ್ಮ ಮಂದಿಗೆ ನಾವು ತಿಳಿಸ್ಬೇಕು. ಅದ ನೀವು ಯಾರ ಊರಾಗ ಕರೆಸ್ತಿರ್ಲ, ಯಾರು ಟ್ರ್ಯಾಕ್ಟರ್ ಹಚ್ಚಿ ಅವ್ರದಾರ ನೋಡ್ರಿ ಹಾಡವ್ರ ತೊಡೆ ಮಂದಿ ಇವ್ರನ್ನ ಹೇಳಕತ್ತಾನ, ಅವ್ರು ನನ್ನ ಬೈತಾರ್ರಿ. ಕರೆಸ್ತಿರ್ಲ ಅವ್ರನ್ನ 50,000 ರೂಪಾಯಿ ತಗೋತಾರ ಅವ್ರು 1 ತಾಸು 2 ತಾಸು ಹಾಡಿ ಹೋಗಾಕ. ಏನ್ ಹೌದಿಲ್ಲ? ಇಂತಹ ಸಂಸ್ಕೃತಿಯನ್ನ ಹಾಡೋರ್ನ ತಂದು 50,000 ರೂಪಾಯಿ ಕೊಟ್ಟು ಕರೆಸ್ತೀರಿ. ನಮ್ಮಂತ ಪ್ರವಚನಕಾರರಿಗೆ 1,000-2,000 ರೂಪಾಯಿ 5,000 ರೂಪಾಯಿ ಕೊಟ್ಟು ಕರೆಸಿದ್ರಿ ಅಂತಂದ್ರ ಊರು ಒಳ್ಳೇದಾಗುತ್ತದಲ್ಲ ಮಾರಾಯ, ಊರು ಒಳ್ಳೇದಾಗುತ್ತದಲ್ಲ. ಅವ್ರನ್ನ ಕರೆಸಿ ಏನ್ ಮಾಡ್ತೀರಿ ಅಂತಂದ್ರ ನಮ್ಮ ಗ್ರಾಮದ ಹೆಣ್ಣು ಮಕ್ಕಳು ಅವರು ನಾವ ತೆಗಿತೀವಿ. ಅವ್ರ ಮಕ್ಕಳು ನನಗೆ ಸಿಟ್ಟು ಬರ್ತದ. ಮತ್ತ ಅವ್ರು ಬಂದು ಏನ್ ಹಾಡ್ತಾರ, ನಮ್ಮ ಮನೆಯ ಹೆಣ್ಣು ಮಕ್ಕಳ ಗೌರವವನ್ನು ತೆಗಿತಾರ. ಅವ್ರು ಏನ್ ಕೇನಾರ ಹಾಡ್ತಾರ ಅವ್ರು. ಆದ್ರ ಅಂತವ್ರನ್ನ ಕರೆಸಿ ಅದು ಮೊಬೈಲ್ದಾಗ ನೋಡ್ಬೇಕು ನೀವೆಲ್ಲ. ಅವರು ಹಾಡುಗಳು ಬಂದು ಅಂದ್ರ ಟಕ್ ಅಂತ ಒತ್ತಿ ನೋಡ್ಕೊತ ನಿಂದುರ್ದು ಅವ್ರನ್ನ. ಅವ್ರ ಹಾಡು ಅಂತಾವೆಲ್ಲ ಅವ್ ಬೇರೆ ಬೇರೆ ಟ್ರ್ಯಾಕ್ಟರ್ದಾಗ ಹಚ್ಚು ಹಾಡ್ತಾರಲ್ಲ, ಅವ್ನು ನೋಡುದು. ಪ್ರವಚನ ಬಂದ್ರ ಸರಿಸಿಬಿಡುದು, ಅವ್ನು ಸರಿಸಿರವ್ ದೂರ ಸರಿಸಿರವ್. ಇದರ ಸಂಬಂಧ ನಮ್ಮ GH ಮೀಡಿಯಾ ಅಂತ ತಿಳ್ಕೊಂಡ ನಮ್ಮ ಗಂಗಾಧರ್ ಹಿರೇಮಠ ನಾವಲಿಗೆ ಅವರು ಅವರೊಂದು GH ಮೀಡಿಯಾ ಅಂತ ತಿಳ್ಕೊಂಡ ಒಂದು ಮೀಡಿಯಾ ತಯಾರು ಮಾಡ್ಯಾರ. ಮೊಬೈಲ್ದೊಳಗ ಯೂಟ್ಯೂಬ್ದೊಳಗ ಅಥವಾ ಇನ್ಸ್ಟಾಗ್ರಾಮ್ದೊಳಗ GH ಮೀಡಿಯಾ ಅಂತ ಹೊಡೀರಿ. ಪುಣ್ಯಾತ್ಮ ಏನ್ ಮಾಡ್ಯಾನಂದ್ರ ಅದ್ರೊಳಗ ಪ್ರವಚನ, ಈ ನಾಡಿನ ಮಠಾಧೀಶರ ಪ್ರವಚನ ನುಡಿಮುತ್ತಗಳನ್ನು ಬಿಟ್ರೆ ಬೇರೆ ಏನೂ ಹಾಕಿಲ್ಲ. ಬರೀ 6 ತಿಂಗಳಿಗೆ 1 ಲಕ್ಷ ಸಬ್ಸ್ಕ್ರೈಬ್ ಅವಂಗ. ಈಗ ನಂದ ಪ್ರವಚನ ಹಾಕಿದ್ರ ಒಂದು ತಾಸಿಗೆ 20,000 ಮಂದಿ ನೋಡ್ತಾರೆ ಪ್ರವಚನ. ಒಂದು ತಾಸಿಗೆ 20,000 ಮಂದಿ. ನಂದು ಒಂದೊಂದು ವಿಡಿಯೋ ಹಾಕಿದ್ರೆ ಮೊನ್ನೆ ತಾಳಿಕೋಟೆ ಒಳಗ 5 ದಿವಸ ಪ್ರವಚನ ಮಾಡಿದ ವಿಡಿಯೋ ಹಾಕಿದ್ರ 5 ದಿವಸಕ್ಕೆ 1 ಲಕ್ಷ ಮಂದಿ ಫೋನ್ಯಾಗ ನೋಡ್ಯಾರ. ಎಂತ ಕೆಲಸ ಮಾಡ್ಯಾರ ನಮ್ಮ GH ಮೀಡಿಯಾದ ಗಂಗಾಧರ್. ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಹಾಕ್ಬೇಕು ಅವಾಗ. ಬೇಕಾದ್ರೆ ನೀವೆಲ್ಲ ಅದನ್ನ ತೆಗೆದು ನೋಡ್ರಿ, ಕನ್ನಡದೊಳಗೆ GH ಮೀಡಿಯಾ ಅಂತ ಹೊಡೆದು ಬಿಡ್ರಿ, ಅದು ಬರ್ತದ. ನೀವು ಚೆಕ್ ಮಾಡ್ರಿ. ಅದರೊಳಗ ಪ್ರವಚನ, ನಾಡಿನ ಮಠಾಧೀಶರನ್ನ ಬಿಟ್ರೆ ಬೇರೆ ಏನೂ ಹಾಕಿಲ್ಲ. ಮತ್ತವ ಯಾ ಹಾಡಿಲ್ಲ, ಯಾ ಕುಣಿಯೋದಿಲ್ಲ, ಯಾ ಹೆಣ್ಮಕ್ಳದಿಲ್ಲ, ಯಾವುದೂ ಇಲ್ಲ, ಬರೀ ಪ್ರವಚನ. ಅಂಥವ್ರು ನೋಡ್ಬೇಕಲ್ರಿ ನಾವು, ಅಂಥವ್ರನ್ನ ನಾವು ಸಬ್ಸ್ಕ್ರೈಬ್ ಮಾಡ್ಬೇಕಲ್ರಿ. ಆ ರೀತಿಯೊಳಗ ನಾವೇನಪ್ಪಾ ಅಂತಂದ್ರ ಈ ದೇಶಕ್ಕೆ, ಈ ನಮ್ಮ ಕುಳಲಿ ಗ್ರಾಮಕ್ಕೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಬರಬೇಕಾಗಿತ್ತಂದ್ರ ನಾವು ಒಳ್ಳೆಯದನ್ನು ಕಲಿಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸ್ಬೇಕಂತ ತಿಳ್ಕೊಂಡ ವಿಶೇಷ ಟೈಮ್ ಆದ್ದರಿಂದ ಎಲ್ಲರಲ್ಲಿ ವಿನಂತಿಯನ್ನು ಕೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ಸತ್.